ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನ ನಾವು ಜಿ.ಪಿ. ರಾಜರತ್ನಂರವರ ಅಂಗುಲಿಮಾಲ ಅಂತಕ್ಕಂತಹ ಕಥೆಯನ್ನು ಕುರಿತು ನಾವು ಅದರ ವಿಶ್ಲೇಷಣೆಯನ್ನು ನೋಡೋಣ. ಜಿ.ಪಿ. ರಾಜರತ್ನಂ, ಗುಂಡ್ಲು ಪಂಡಿತ ರಾಜರತ್ನಂ ಅಂತೇಳಿ ಅವರನ್ನು ಕರಿತೀವಿ. 1909ರಿಂದ 1979 ನಡುವೆ ಜೀವಿಸಿದ್ದಂತಹ ಕನ್ನಡದ ಪ್ರಮುಖ ಕವಿ ಅಂತೇಳಿ ನಾವು ನೋಡ್ತೀವಿ. ಗೋಪಾಲಕೃಷ್ಣ ಅಯ್ಯಂಗಾರರ ಪ್ರೀತಿಯಲ್ಲಿ ಬೆಳೆದಂತಹ ರಾಜರತ್ನಂ ಅವರು ಇಂದಿನ ರಾಮನಗರ ಜಿಲ್ಲೆಯ ಕ್ಲೋಸ್ಪೇಟೆ ಭಾಗದವರು. ಇವರು ಮೈಸೂರು, ಬೆಂಗಳೂರುಗಳಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಅಧ್ಯಾಪಕರಾಗಿ, ವಿಭಾಗದ ಮುಖ್ಯಸ್ಥರಾಗಿ ಸುದೀರ್ಘವಾಗಿ ಸೇವೆ ಸಲ್ಲಿಸಿ ನಿವೃತ್ತರಾಗ್ತಾರೆ. ಇವರು ಬರೆದಂತಹ ಕೃತಿಗಳನ್ನು ನಾವು ಗಮನಿಸೋದಾದರೆ ಅದರಲ್ಲಿ ಪ್ರಮುಖವಾಗಿ ರತ್ನನ ಪದಗಳು ಮತ್ತು ನಾಗನ ಪದಗಳನ್ನು ನಾವು ನೋಡ್ತೇವೆ. ಶಾಂತಿ, ಕಂದನ ಕಾವ್ಯ, ಪುರುಷ ಸರಸ್ವತಿ, ಗಂಡುಗೊಡಲಿ, ಬುದ್ಧನ ಜಾತಕ ಕಥೆಗಳು, ನಿರ್ಭಯಾಗ್ರಫಿ, ಈ ಥರದ ಅನೇಕ ಕೃತಿಗಳನ್ನು ಬರೀತಾರೆ. ಆದರೆ ಅವರಿಗೆ ಹೆಸರು ತಂದುಕೊಟ್ಟಂಥ ಕೃತಿಗಳು ಯಾವುವು ಅಂತ ನಾವು ಗಮನಿಸೋದಾದರೆ ರತ್ನನ ಪದಗಳು ಮತ್ತು ನಾಗನ ಪದಗಳು ಅಂತೇಳಿ ನೋಡ್ತೀವಿ. ಇವರ ಸಾಹಿತ್ಯ ಕೃಷಿಗೆ ಪರಿಗಣಿಸಿ ಇವರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಪದವಿಯನ್ನು ಇವರಿಗೆ ಪಡೆದಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಈ ಅಂಗುಲಿಮಾಲ ಅಂತಕ್ಕಂಥ ಕಥೆಯನ್ನು ಜಿ.ಪಿ. ರಾಜರತ್ನಂ ಅವರ ಪಟಾಚಾರ ಮೊದಲಾದ ಬುದ್ಧನ ಕಾಲದ ಕಥೆಗಳು ಅಂತಕ್ಕಂತಹ ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಅಂಗುಲಿಮಾಲ ಮತ್ತು ಬುದ್ಧನ ಚಿತ್ರಣವೇ ಇಲ್ಲಿ ಪ್ರಮುಖ ಕಥಾವಸ್ತುವಾಗಿರ್ತಕ್ಕಂಥದ್ದು. ಬಾಲ್ಯದಲ್ಲಿ ತುಂಬ ಜ್ಞಾನಿಯಾದವನು ಕೆಟ್ಟ ವ್ಯಕ್ತಿಗಳ ಸಹವಾಸಕ್ಕೆ ಬಿದ್ದು ಕ್ರೂರತೆಯನ್ನು ಮೈಗೂಡಿಸಿಕೊಂಡಿದ್ದಂತಹ ವ್ಯಕ್ತಿ ಕಾಲಾನಂತರದಲ್ಲಿ ತನ್ನ ಕ್ರೂರ ಪ್ರವೃತ್ತಿಯನ್ನು ತೊರೆದು ಮಾನವೀಯ ಮೌಲ್ಯಗಳ ಹಿರಿಮೆಯನ್ನು ಎತ್ತಿ ಹಿಡಿತಕ್ಕಂಥ ಪ್ರಸಂಗಗಳು ಇಲ್ಲಿ ಕಂಡುಬರ್ತದೆ. ಇಂಥ ಪ್ರಸಂಗಗಳು ಭಾರತದ ಇತಿಹಾಸದಲ್ಲಿ ಸಾಕಷ್ಟು ಉಲ್ಲೇಖಿತವಾಗಿದ್ದರೂ ಕೂಡ ಕ್ರೌರ್ಯ ಮತ್ತು ಶಾಂತಿ ಎಂಬ ಪರಸ್ಪರ ವಿರುದ್ಧ ಪರಿಕಲ್ಪನೆಗಳ ಪ್ರತಿನಿಧಿಗಳಾಗಿರುವ ಬುದ್ಧನ ವ್ಯಕ್ತಿತ್ವ ಹಾಗೂ ಉಪದೇಶದ ಪ್ರಭಾವದಿಂದ ಕ್ರೂರ ಪ್ರವೃತ್ತಿಯ ವ್ಯಕ್ತಿ ಭಿಕ್ಷುವಾಗಿ, ಶಿಷ್ಯನಾಗಿ ಪರಿವರ್ತನೆಗೊಂಡ ಪ್ರಸಂಗವನ್ನು ಈ ಕತೆ ಚರ್ಚೆ ಮಾಡುತ್ತೆ. ಹಾಗಾದರೆ ಈ ಕಥೆಯನ್ನು ನಾವು ನೋಡೋದಾದರೆ ಕತೆ ಹೀಗೆ ಆರಂಭ ಆಗುತ್ತೆ. ಭಗವಂತನು ಒಂದು ಸಲ ಶ್ರಾವಸ್ತಿಯ ಚೇತವನದಲ್ಲಿ ಅನಾಥಪಿಂಡಿಕನ ಆರಾಮದಲ್ಲಿ ತಂಗಿದ್ದನು. ಆ ಸಮಯದಲ್ಲಿ ಕೋಸಲದ ರಾಜನಾದ ಪ್ರಸೇನಜೀತನು ಜಯಿಸಿದ್ದ ಕಡೆ ಅಂಗುಳಿಮಾಲನೆಂಬ ಚೋರನಿದ್ದನು. ಕ್ರೂರಿಯಾದ ಅವನ ಕೈ ರಕ್ತದಿಂದ ಕೆಂಪಾಗಿತ್ತು. ಅವನು ಜನರನ್ನು ಕೊಂದು ಗಾಯಪಡಿಸುವವನು. ಪ್ರಾಣಿಗಳಲ್ಲಿ ಅವನಿಗೆ ದಯೆ ಇರಲಿಲ್ಲ. ಅವನಿಂದ ಅನೇಕ ಗ್ರಾಮಗಳು, ನಗರಗಳು, ಜನಪದಗಳು ಹೆಸರಿಲ್ಲದೆ ಹಾಗಾದವು. ಅವನು ಜನರನ್ನು ಕೊಂದು ಅವರ ಅಂಗುಳಿಗಳ ಮಾಲೆಯನ್ನು ಹಾಕಿಕೊಳ್ಳುತ್ತಿದ್ದನು. ಇಲ್ಲಿ ಭಗವಂತ ಅಂತಂದರೆ ಗೌತಮ ಬುದ್ಧ. ಇವನು ಒಮ್ಮೆ ಶ್ರಾವಸ್ತಿಯಲ್ಲಿ ಅಚೇತವನದಲ್ಲಿ ಅನಾಥಪಿಂಡಿಕನ ಆಶ್ರಯದಲ್ಲಿ ಉಳ್ಕೊಂಡಿದ್ದ. ಆ ಸಮಯದಲ್ಲಿ ಆ ಭಾಗವನ್ನು, ಆ ಕೋಸಲ ದೇಶವನ್ನು ಆಳ್ತಕ್ಕಂಥ ಅರಸ ಯಾರಾಗಿದ್ದ ಅಂತಂದರೆ ಪ್ರಸೇನಜಿತ್ ಅಂತಕ್ಕಂಥ ಅರಸನಿದ್ದ. ಆ ಅರಸನಿದ್ದಂತಹ ಆ ಪ್ರದೇಶದಲ್ಲಿ ಅಂಗುಳಿಮಾಲ ಅಂತಕ್ಕಂಥ ಒಬ್ಬ ದರೋಡೆಕೋರ, ಒಬ್ಬ ಚೋರನಿದ್ದ, ಒಬ್ಬ ಕಳ್ಳನಿದ್ದ. ಅವನು ಅತ್ಯಂತ ಕ್ರೂರಿಯಾಗಿರ್ತಕ್ಕಂಥವನು. ಯಾವಾಗಲೂ ಅವನ ಕೈಗಳು ಕೆಂಪಾಗಿರ್ತಾ ಇದ್ದವು ರಕ್ತದಿಂದಾಗಿ. ಅವನು ಅನೇಕ ಜನರನ್ನು, ಪ್ರಾಣಿಗಳನ್ನು ವಧೆ ಮಾಡ್ತಾ ಇದ್ದ. ಯಾವುದೇ ಪ್ರಾಣಿಯ ಮೇಲೆ ಅವನಿಗೆ ದಯೆ ಅಂತಕ್ಕಂಥದ್ದಿರಲಿಲ್ಲ. ಹಾಗಾಗಿ ಅನೇಕ ಗ್ರಾಮಗಳು, ನಗರಗಳು, ಜನಪದಗಳು ಹೆಸರಿಲ್ಲದ ಹಾಗೆ ಎಲ್ಲವೂ ಕೂಡ ಏನಾಗ್ತಾ ಬಂದು ಖಾಲಿಯಾಗ್ತಾ ಬಂದು. ಹಾಗಾಗಿ ಅವನು ಇಡೀ ಆ ಭಾಗದಲ್ಲಿ ಸಿಂಹ ಸ್ವಪ್ನವಾಗಿ ಬೆಳೆದಿದ್ದ. ಅವನು ಜನರನ್ನು ಕೊಂದೇನು ಮಾಡ್ತಾ ಇದ್ದ? ಅಂಗುಳಿ ಅಂತಂದರೆ
ಬೆರಳುಗಳನ್ನೇ ಮಾಲೆಯಾಗಿ ಮಾಡಿಕೊಂಡು ಧರಿಸಿದ್ದವನು. ಹಾಗಾಗಿ ಅವನನ್ನು ಅಂಗುಳಿಮಾಲ ಅಂತೇಳಿ ನಾವು ಕರಿತೀವಿ ಅಂತೇಳಿ ಹೇಳ್ತಾರೆ. ಒಂದು ಸಲ ಭಗವಂತನು ಪೂರ್ವಾಹ್ನ ಸಮಯದಲ್ಲಿ ವಸ್ತ್ರ ಧರಿಸಿಕೊಂಡು ಪಾತ್ರೆ ಚೀವರಗಳನ್ನು ತೆಗೆದುಕೊಂಡು ಭಿಕ್ಷೆಗಾಗಿ ಶ್ರಾವಸ್ತಿಯನ್ನು ಹೊಕ್ಕು ಸಂಚರಿಸಿದನು. ಹಿಂತಿರುಗಿ ಬಂದ ಬಳಿಕ ಊಟವಾದ ಮೇಲೆ ಹಾಸಿಗೆಯನ್ನು ಸುತ್ತಿಟ್ಟು ಪಾತ್ರೆ ಚೀವರಗಳನ್ನು ಕೈಗೆತ್ತಿಕೊಂಡು ಚೋರನಾದ ಅಂಗುಳಿಮಾಲನಿದ್ದ ಕಡೆಗೆ ಹೊರಟನು. ಭಗವಂತನು ಅಂದರೆ ಗೌತಮ ಬುದ್ಧನು ಪೂರ್ವಾಹ್ನದ ಸಮಯದಲ್ಲಿ ವಸ್ತ್ರವನ್ನು ಧರಿಸಿ ಭಿಕ್ಷೆಗಾಗಿ ಪಾತ್ರೆಯನ್ನು ತೆಗೆದುಕೊಂಡು ಶ್ರಾವಸ್ತಿಯಲ್ಲಿ ಅವನು ಅಡ್ಡಾಡ್ತಾ ಆಹಾರವನ್ನು ಸಂಗ್ರಹಿಸಿಕೊಂಡು ಬಂದು ಆ ನಂತರದಲ್ಲಿ ಅವನು ಆ ಭಾಗದಲ್ಲಿದ್ದಂತಹ ಚೋರನಾಗಿರ್ತಕ್ಕಂಥ ಕಳ್ಳನಾಗಿರ್ತಕ್ಕಂತಹ ಅಂಗುಳಿಮಾಲ ವಾಸವಾಗಿದ್ದ ಕಡೆಗೆ ಹೊರಡ್ತಾರೆ. ಅಂಗುಳಿಮಾಲನಿದ್ದ ಮಾರ್ಗವನ್ನು ಹಿಡಿದು ಹೊರಟ ಭಗವಂತನನ್ನ ಗೋಪಾಲಕರು, ಕೃಷಿಕರು, ದಾರಿಹೋಕರು ಕಂಡು, ಈ ಮಾರ್ಗದಲ್ಲಿ ಹೋಗಬೇಡ ಶ್ರವಣ, ಅಲ್ಲಿ ಅಂಗುಳಿಮಾಲನೆಂಬ ಚೋರನಿದ್ದಾನೆ. ಕ್ರೂರಿಯಾದವನ ಕೈ ರಕ್ತದಿಂದ ಕೆಂಪಾಗಿದೆ. ಅವನು ಜನರನ್ನು ಕೊಂದು ಅವರ ಅಂಗುಳಿಗಳ ಮಾಲೆಯನ್ನು ಹಾಕಿಕೊಳ್ಳುತ್ತಾನೆ. 10 ಅಲ್ಲ, 20 ಅಲ್ಲ, 30, 40 ಜನ ಕೂಡಿ ಈ ಮಾರ್ಗದಲ್ಲಿ ಹೊರಟರು. ಅವರು ಕೂಡ ಚೋರ ಅಂಗುಳಿಮಾಲನಿಂದ ಹತರಾಗುತ್ತಾರೆ ಎಂದರು. ಅಂದರೆ ಅಂಗುಳಿಮಾಲನನ್ನು ಭೇಟಿ ಆಗಬೇಕು ಅಂತೇಳಿ ಹೊರಟಾಗ ಈ ಶ್ರಮಜೀವಿಯಾಗಿರ್ತಕ್ಕಂತಹ ಶ್ರಮಜೀವಿಯಾಗಿರ್ತಕ್ಕಂತಹ ಸನ್ಯಾಸಿಯಾಗಿರ್ತಕ್ಕಂತಹ ಈ ಬುದ್ಧ ಹೊರಟಾಗ ಅಲ್ಲಿರ್ತಕ್ಕಂತಹ ರೈತರು, ಕೃಷಿಕರು ಹೋಗಬೇಡ ಆ ಭಾಗದಲ್ಲಿ, ಅವನು 10 ಅಲ್ಲ 20 ಅಲ್ಲ, ನೀವು 40 ಜನ ಹೋದರೂ ಕೂಡ ಅವರನ್ನು ಅವನೇನು ಮಾಡ್ತಾನೆ, ಸಾಯಿಸ್ತಾನೆ, ಕೊಲ್ತಾನೆ ಅಂತೇಳಿ ಅವನಿಗೆ ಹೋಗದ ಹಾಗೆ ಬುದ್ಧನನ್ನು ತಡೆಯುವ ಪ್ರಯತ್ನವನ್ನು ಮಾಡ್ತಾರೆ. ಅವರು ಹೀಗೆನ್ನೆಲು ಭಗವಂತನು ಮಾತನಾಡದೆ ಮುಂದೆ ನಡೆದನು. ಆ ಗೋಪಾಲಕರು, ಪಶುಪಾಲಕರು, ಕೃಷಿಕರು, ದಾರಿಹೋಕರು ಭಗವಂತನನ್ನು 2ನೆಯ ಸಲ ತಡೆದರು, 3ನೆಯ ಸಲ ತಡೆದರು. ಆದರೂ ಭಗವಂತನು ಮಾತನಾಡದೆ ನಡೆದನು. ಭಗವಂತನು ಬರುವುದನ್ನು ಅಂಗುಳಿಮಾಲನು ದೂರದಿಂದಲೇ ಕಂಡು ಆಹಾ, ಆಶ್ಚರ್ಯ, ಅದ್ಭುತ, ಈ ದಾರಿಯಲ್ಲಿ 10 ಅಲ್ಲ, 20 ಅಲ್ಲ, 30, 40, 50 ಜನ ಸೇರಿ ಬಂದರೂ ಅವರು ಕೂಡ ನನ್ನ ಕೈಗೆ ಬೀಳುವರು. ಆದರೆ ಈ ಶ್ರಮಣನು ಒಂಟಿಯಾಗಿ 2ನೆಯವರಿಲ್ಲದೆ ಸಾಹಸದಿಂದ ಬರುವ ಹಾಗಿದೆ. ಈ ದಿನ ನಾನು ಈ ಶ್ರಮಣನ ಜೀವ ತೆಗೆಯುತ್ತೇನೆ ಎಂದುಕೊಂಡನು. ನೋಡ್ರಿ, ಮೊದಲ ಸಾರಿ 2-3 ಬಾರಿ ಆ ಕೃಷಿಕರು ತಡೆದರೂ ಕೂಡ ಆ ಭಗವಂತ ಗೌತಮ ಬುದ್ಧ ಅಂಗುಳಿಮಾಲನನ್ನು ಭೇಟಿಯಾಗೋದಕ್ಕೋಸ್ಕರ ಮುಂದಾದಾಗ ದೂರದಲ್ಲಿ ಒಂದು ಮರದ ಹಿಂದೆ ನಿಂತ್ಕೊಂಡು ಈ ಬರ್ತಕ್ಕಂತಹ ಈ ಭಗವಂತನನ್ನು ನೋಡ್ತಾನೆ, ಈ ಬುದ್ಧನನ್ನು ನೋಡ್ತಾನೆ ಅಂಗುಳಿಮಾಲ. ನಾನು 10-50 ಜನ ಬಂದರೂ ಕೂಡ ಅವರನ್ನು ಒಂದೇ ಏಟಿಗೆ ಹೊಡೆದವರನ್ನು ನಾನು ಸಾವಿನ ಮನೆಗೆ ತಳ್ತೀನಿ. ಆದರೆ ಇಲ್ಲಿ ಬರ್ತಕ್ಕಂಥ ವ್ಯಕ್ತಿ ಇನ್ನೊಬ್ಬರ 2ನೆಯವನ ಸಹಾಯವನ್ನು ಪಡೆದಲೇ ಒಂಟಿಯಾಗಿ ಬರ್ತಾ ಇದ್ದಾನಲ್ಲ, ಇವನನ್ನು ಒಂದೇ ಸರಿಗೆ ನಾನು ಪ್ರಾಣವನ್ನು ತೆಗಿತಾನೆ, ಇವನ ಜೀವವನ್ನು ತೆಗಿತಾನೆ ಅಂತೇಳಿ ಅವನು ಅಲ್ಲಿಯೇ ಭಾವಿಸಿಕೊಂಡ. ಆಗ ಅಂಗುಳಿಮಾಲನು ಕತ್ತಿ ಬಿಲ್ಲುಗಳನ್ನು ಸಿದ್ಧ ಮಾಡಿಕೊಂಡು ಭಗವಂತನ ಹಿಂದೆಯೇ ಅನುಸರಿಸಿ ಬಂದನು. ಆಗ ಭಗವಂತನು ತನ್ನ ದಿವ್ಯ ಶಕ್ತಿಯನ್ನು ತೋರ್ಪಡಿಸಿದನು. ಅದರಿಂದ ಅಂಗುಳಿಮಾಲನು ತನ್ನ ಸಂಪೂರ್ಣ ಶಕ್ತಿಯಿಂದ ನಡೆದರೂ ಸಹಜವಾಗಿ ನಡೆಯುತ್ತಿದ್ದ ಭಗವಂತನನ್ನು ಸೇರಲು ಆಗಲಿಲ್ಲ. ಆಗ ಅಂಗುಳಿಮಾಲನಿಗೆ ಆಶ್ಚರ್ಯ, ಅದ್ಭುತ, ನಾನು ಹಿಂದೆ ಓಡಿ ಆನೆಯನ್ನು ಸಮೀಪಿಸಿ ಹಿಡಿಯುತ್ತಿದ್ದೆ, ಕುದುರೆ, ರಥ, ಮೃಗಗಳನ್ನು ಕೂಡ ಬೆನ್ನಟ್ಟಿ ಹೋಗಿ ಹಿಡಿಯುತ್ತಿದ್ದೆ. ಆದರೆ ಈಗ ನನ್ನ ಸರ್ವಶಕ್ತಿಯಿಂದ ನಾನು ನಡೆದರೂ ಸಹಜವಾಗಿ ನಡೆಯುವ ಈ ಶ್ರಮಣನನ್ನು ಸೇರಲಾರೆನಲ್ಲ ಎಂದು ಆಶ್ಚರ್ಯವಾಯಿತು. ಆಗ ಅವನು ನಿಂತು ನಿಲ್ಲು ಸವಣ ಎಂದು ಭಗವಂತನನ್ನು ಕೂಗಿದನು. ನೋಡ್ರಿ, ಯಾವಾಗ ಅಂಗುಳಿಮಾಲನನ್ನು ಭೇಟಿಯಾಗಬೇಕು ಅಂತೇಳಿ ಭಗವಂತ ಹೊರಡ್ತಾನೋ ಆಗ ಅವನನ್ನು ಹಿಡಿದು ಅವನನ್ನು ಕೊಲ್ಲಬೇಕು ಅಂತೇಳಿ ಮರೆಯಲಿದ್ದಂತಹ ಅಂಗುಳಿಮಾಲ ಮುಂದಾಗ್ತಾನೆ. ಅವನನ್ನು ಹಿಡಿಯುವ ಪ್ರಯತ್ನವನ್ನು ಮಾಡ್ತಾನೆ. ಆದರೆ ಎಷ್ಟೇ ಓಡಿದರೂ ಕೂಡ ಆ ಭಗವಂತನನ್ನು, ಬುದ್ಧನನ್ನು ಮುಟ್ಟೋದಕ್ಕಾಗಲ್ಲ. ಹಾಗಾಗಿ ಅವನಿಗೆ ಆಶ್ಚರ್ಯವಾಗುತ್ತೆ. ನಾನು ಆನೆಯನ್ನು, ಕುದುರೆಯನ್ನು, ರಥಗಳನ್ನು, ಮೃಗಗಳನ್ನು ನಾನು ಬೆನ್ನಟ್ಟಿ ಹಿಡಿತಾ ಇದ್ದೆ, ಆದರೆ ಈ ಶ್ರಮಣನನ್ನು, ಈ ವ್ಯಕ್ತಿಯನ್ನು ಹಿಡಿಯೋದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ವಲ್ಲ ಅಂತೇಳಿ ಆಶ್ಚರ್ಯಚಕಿತನಾಗ್ತಾನೆ. ಆಗ ಅವನೇನು ಮಾಡ್ತಾನೆ, ಏ ಭಗವಂತ, ಏ ವ್ಯಕ್ತಿ ನಿಂತ್ಕೋ ನೀನು ಅಂತೇಳಿ ಅವನು ಕೂಗ್ತಾನೆ. ಆಗ ಭಗವಂತ ಅಂದರೆ ಬುದ್ಧ ಹೇಳ್ತಾನೆ, ಭಗವಂತನು
ನಾನು ನಿಂತಿದ್ದೇನೆ ಅಂಗುಳಿಮಾಲ, ನೀನು ನಿಲ್ಲು ಎಂದನು. ಆಗ ಶಾಕ್ಯಪುತ್ರರಾದ ಈ ಶ್ರಮಣರು ಸತ್ಯವಾದಿಗಳು, ಸತ್ಯಪ್ರತಿಜ್ಞರು. ಆದರೆ ಈ ಶ್ರಮಣನು ತಾನು ನಡೆದು ಮುಂದೆ ಹೋಗುತ್ತಿದ್ದರೂ ನಾನು ನಿಂತಿದ್ದೇನೆ ಎನ್ನುತ್ತೇನೆ. ಇದರ ಅರ್ಥ ಏನೆಂದು ಈ ಶ್ರಮಣನನ್ನೇ ಕೇಳೋಣ ಎಂದುಕೊಂಡು ಅಂಗುಳಿಮಾಲನು ಭಗವಂತನನ್ನ ಕುರಿತು ಹೀಗೆ ಪ್ರಶ್ನೆ ಮಾಡಿದನು. ನಡೆಯುತ್ತಿರುವ ನೀನು ನಾನು ನಿಂತಿದ್ದೇನೆ ಎಂದು ಹೇಳುವೆ, ನಿಂತಿರುವ ನನ್ನನ್ನು ನಿಂತಿಲ್ಲ ಎನ್ನುವೆ. ನೀನು ನಿಂತಿರುವುದು ಹೇಗೆ, ನಾನು ನಿಂತಿಲ್ಲದಿರುವುದು ಹೇಗೆ? ಇದರ ಅರ್ಥವೇನೆಂದು ಕೇಳುತ್ತೇನೆ ಶ್ರಮಣ. ಅದಕ್ಕೆ ಭಗವಂತನು, ನಾನು ನಿಂತಿದ್ದೇನೆ ಅಂಗುಳಿಮಾಲ, ಸರ್ವದಾ ಸರ್ವ ಪ್ರಾಣಿಗಳಲ್ಲಿಯೂ ನಾನು ದಂಡವನ್ನು ಇಳಿಸಿದ್ದೇನೆ. ನೀನು ಇನ್ನೂ ಪ್ರಾಣಿಗಳನ್ನು ಕೊಲ್ಲುತ್ತಲೇ ಇದ್ದೀಯೇ, ಆದ್ದರಿಂದ ನಾನು ಹೀಗೆ ನಿಂತಿದ್ದೇನೆ, ನೀನು ಹೀಗೆ ನಿಂತಿಲ್ಲ ಎಂದನು. ನೋಡಿ, ಎಷ್ಟೇ ಹಿಡಿಯೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ಅಂಗುಳಿಮಾಲ ಬುದ್ಧನ ಹತ್ರಕ್ಕೆ ಹೋಗೋದಕ್ಕಾಗಲೇ ಇಲ್ಲ. ಆಗ ಅವನನ್ನು ಪ್ರಶ್ನೆ ಮಾಡಿದಾಗ ನಾನು ನಿಂತಿದ್ದೀನಿ, ನೀನು ನಿಂತಿಲ್ಲ ಅಂತೇಳಿ ಆ ಭಗವಂತರು ಹೇಳ್ತಾರೆ, ಬುದ್ಧ ಹೇಳ್ತಾನೆ. ಆಗ ಅಂಗುಳಿಮಾಲನಿಗೆ ಆಶ್ಚರ್ಯ ಆಗುತ್ತೆ. ಓಡಿ ಬಂದು ಸಾಕಾಗಿ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ನೀವು ನಿಂತ್ಕೋ ಅಂತ ಹೇಳ್ತಾ ಇದ್ದಾನೆ ಬುದ್ಧನಿಗೆ. ಬುದ್ಧ ನಡ್ಕೊಂಡು ಹೋಗ್ತಾನೆ, ನಾನು ನಿಂತಿದ್ದೀನಿ ಬಟ್ ನೀನು ಓಡ್ತಾ ಇದೀಯಾ ಅಂತ ಹೇಳ್ತಾನೆ. ಆದರೆ ಇಲ್ಲಿ ಅಂಗುಳಿಮಾಲ ನಿಂತಿದ್ದಾನೆ, ಆದರೆ ಬುದ್ಧ ಹೋಗ್ತಾ ಇದ್ದಾನೆ. ಯಾವಾಗ ಹೀಗೆ ಹೇಳಿದ್ನೋ, ನಾನು ನಿಂತಿದ್ದೀನಲ್ಲಪ್ಪ, ನೀನು ಯಾವ ಅರ್ಥದಲ್ಲಿ ಹೇಳ್ತಾ ಇದೀಯ ಅಂತಂದರೆ, ನಾನೀಗಾಗಲೇ ಪ್ರಾಣಿಗಳನ್ನು ಹಿಂಸೆ ಮಾಡ್ತಕ್ಕಂಥದ್ದನ್ನು ಯಾವತ್ತೋ ಬಿಟ್ಟಿದ್ದೀನಿ ನಾನು. ಆದರೆ ಅಂಗುಳಿಮಾಲ, ನೀನಿನ್ನೂ ಪ್ರಾಣಿಗಳ ವಧೆ ಮಾಡ್ತಾ ಇದೀಯಾ, ಅವುಗಳಿಗೆ ಹಿಂಸೆ ಕೊಡ್ತಾ ಇದೆಯಾ, ಹಾಗಾಗಿ ಆ ಪ್ರವೃತ್ತಿಯಿಂದ ನೀನು ಹೊರಗಡೆ ಬರಬೇಕು ಅಂತಕ್ಕಂತಹ ಮಾತುಗಳನ್ನು ಇಲ್ಲಿ ಭಗವಂತನಾಗಿರ್ತಕ್ಕಂತಹ ಗೌತಮ ಬುದ್ಧ ಇಲ್ಲಿ ಅಂಗುಳಿಮಾಲನಿಗೆ ಹೇಳ್ತಾನೆ. ಆಗ ಚೋರನಾದ ಅಂಗುಳಿಮಾಲನು, ಪೂಜ್ಯನಾದ ಈ ಮಹರ್ಷಿ ಸತ್ಯವಾದಿ, ಕಟ್ಟ ಕಡೆಗೆ ನನಗೆ ಮಹಾವನದಲ್ಲಿ ದೊರಕಿದನು. ಗುರುವೇ, ನಿನ್ನ ಧರ್ಮಯುಕ್ತವಾದ ಮಾತುಗಳನ್ನು ಕೇಳಿ ನಾನು ಪಾಪಗಳನ್ನು ಬಿಡುತ್ತೇನೆ ಎಂದು ತನ್ನ ಶಕ್ತಿಯನ್ನು, ಇತರೆ ಆಯುಧಗಳನ್ನು ಆಳವಾದ ಕಮರಿಗೆಸೆದನು. ಚೋರನಾದ ಸುಗತನ ಪಾದಕ್ಕೆ ನಮಸ್ಕಾರ ಮಾಡಿ ಆಗಲೇ ಪ್ರವಜ್ಯವನ್ನು ಬೇಡಿದನು. ಆಗ ಬುದ್ಧನು, ಕಾರುಣಿಕನಾದ ಮಹರ್ಷಿಯು ಮನುಷ್ಯರಿಗೂ ದೇವತೆಗಳಿಗೂ ಗುರುವಾದವನು ಭಾಭಿಕ್ಷು ಎಂದು ಆಗ ಹೇಳಿದನು. ಅಷ್ಟರಿಂದಲೇ ಅವನಿಗೆ ಭಿಕ್ಷು ಭಾವ ಉಂಟಾಯಿತು. ಆಗ ಭಗವಂತನು ಆಯುಷ್ಮಾಂತನಾದ ಅಂಗುಳಿಮಾಲನನ್ನು ತನ್ನ ಶ್ರಾವಕನನ್ನಾಗಿ ಹಿಂದೆ ಕರೆದುಕೊಂಡು ಶ್ರಾವಸ್ತಿಗೆ ಹೊರಟನು. ಕ್ರಮವಾಗಿ ಸಂಚಾರ ಮಾಡುತ್ತಾ ಇಬ್ಬರು ಶ್ರಾವಸ್ತಿಗೆ ಬಂದರು. ಅಲ್ಲಿ ಭಗವಂತನು ಚೇತನವನದಲ್ಲಿ ಅನಾಥಪಿಂಡಿಕನ ಆರಾಮದಲ್ಲಿ ತಂಗಿದನು. ಯಾವಾಗ ಈ ಭಗವಂತನ ಬೋಧನೆಯನ್ನು, ಉಪದೇಶವನ್ನು ಕೇಳ್ತಾನೋ ಅಂಗುಳಿಮಾಲ, ಅವನ ಮನಸ್ಸಲ್ಲಿ ಪರಿವರ್ತನೆ ಆಗುತ್ತೆ. ಆ ಕ್ಷಣವೇ ಅವನು ಅವರ ಶಿಷ್ಯರಾಗಿ ಬದಲಾಗೋದಕ್ಕೆ ಬೇಡ್ಕೊಳ್ತಾರೆ. ಆಗ ಗೌತಮನ ಆಶೀರ್ವಾದವನ್ನು ಪಡ್ಕೊಂಡು ಭಿಕ್ಷುಕನಾಗಿ ಗೌತಮ ಬುದ್ಧನ ಶಿಷ್ಯನಾಗಿ ಇವರು ಬದಲಾಗ್ತಾನೆ ಅಂಗುಳಿಮಾಲನಂತಕ್ಕಂಥವನು. ಹಾಗಾಗಿ ಆ ಶಿಷ್ಯನನ್ನಾಗಿ ಮಾಡಿಕೊಂಡಂತಹ ಈ ಅಂಗುಳಿಮಾಲನನ್ನು ಕರ್ಕೊಂಡು ಎಲ್ಲಿಗೆ ಹೊರಡ್ತಾನೆ ಅಂದರೆ ಶ್ರಾವಸ್ತಿ ಹತ್ರ ಅವನು ಉಳ್ಕೊಂಡಿರ್ತಕ್ಕಂತಹ ಅನಾಥಪಿಂಡಿಕನ ಮನೆಗೆ ಕರ್ಕೊಂಡು ಹೋಗ್ತಾನೆ. ಆಗ ಆ ಅನಾಥಪಿಂಡಿಕನ ಮನೆಯಲ್ಲಿ ಗೌತಮ ಬುದ್ಧ ಮತ್ತು ಅಂಗುಳಿಮಾಲ ಇಬ್ಬರು ಕೂಡ ಆ ಮನೆಯಲ್ಲಿ ತಂಗುತ್ತಾರೆ. ಆ ಸಮಯದಲ್ಲಿ ಜನರ ಒಂದು ದೊಡ್ಡ ಗುಂಪು ಪ್ರಸೇನಜಿತರ ಅರಮನೆಯ ಬಾಗಿಲಲ್ಲಿ ಸೇರಿ, ದೇವ, ನೀನು ಗೆದ್ದ ರಾಜ್ಯದಲ್ಲಿ ಅಂಗುಳಿಮಾಲನೆಂಬ ಚೋರನಿದ್ದಾನೆ. ಕ್ರೂರಿಯಾದವನ ಕೈ ರಕ್ತದಿಂದ ಕೆಂಪಾಗಿದೆ. ಅವನು ಜನರನ್ನು ಕೊಂದು ಗಾಯಪಡಿಸುತ್ತಾನೆ. ಪ್ರಾಣಿಗಳಲ್ಲಿ ಅವನಿಗೆ ದಯೆಯಿಲ್ಲ. ಅನೇಕ ಗ್ರಾಮಗಳು, ನಗರಗಳು, ಜನಪದಗಳು ಅವನಿಂದ ಹೆಸರಿಲ್ಲದ ಹಾಗಾಗಿವೆ. ಅವನು ಜನರನ್ನು ಕೊಂದು ಅವರ ಅಂಗುಳಿಗಳ ಮಾಲೆಯನ್ನು ಹಾಕಿಕೊಳ್ಳುತ್ತಾನೆ. ಅವರನ್ನು ಅಡಗಿಸಬೇಕು ದೇವಾ ಎಂದು ದನಿ ಎತ್ತಿ ಕೂಗಾಡುತ್ತಿದ್ದರು. ಆಗ ಪ್ರಸೇನಜಿತ ರಾಜನು ಬೆಳಗಾಗಲು ಶ್ರಾವಸ್ತಿಯಿಂದ ಹೊರಟು ಅನಾಥಪಿಂಡಿಕನ ಆರಾಮದ ಕಡೆಗೆ ತೆರಳಿದನು. ರಥಕ್ಕೆ ದಾರಿ ಇರುವವರೆಗೂ ರಥದಲ್ಲಿ ಹೋಗಿ ರಥದಿಂದ ಇಳಿದು ಕಾಲುನಡೆಯಿಂದ ಭಗವಂತನ ಬಳಿ ಸಾಗಿ ಅಭಿವಂದಿಸಿ ಒಂದು ಕಡೆ ಕುಳಿತನು. ಹೀಗೆ ಕುಳಿತ ಪ್ರಸೇನಜಿತನನ್ನ ಕುರಿತು ಭಗವಂತನು, ಏನು ಮಹಾರಾಜ, ಮಗಧದ ಶ್ರೇಣಿಕ ಬಿಂಬಸಾರನ ಮೇಲೆ ಕೋಪವೇ, ಅಥವಾ ವೈಶಾಲಿಯವರ ಮೇಲೋ, ಲಿಚ್ಚವಿಗಳ ಮೇಲೋ, ಅಥವಾ ಬೇರೆ ಯಾರಾದರೂ ಪ್ರತಿರಾಜರ ಮೇಲೋ ಎಂದು ಪ್ರಶ್ನಿಸಿದನು. ಅಲ್ಲ ಭಗವಾನ್, ಬಿಂಬಸಾರನೂ ಅಲ್ಲ, ವೈಶಾಲಿಕರೂ ಅಲ್ಲ, ಲಿಚ್ಚವಿಗಳೂ ಅಲ್ಲ, ಬೇರೆ ಪ್ರತಿರಾಜರೂ ಅಲ್ಲ. ನಾನು ಗೆದ್ದ ಕಡೆ ಅಂಗುಳಿಮಾಲನೆಂಬ ಚೋರನಿದ್ದಾನೆ. ಕ್ರೂರಿಯಾದವನ ಕೈ ರಕ್ತದಿಂದ ಕೆಂಪಾಗಿದೆ. ಅವನು ಜನರನ್ನು ಕೊಂದು ಗಾಯಪಡಿಸುತ್ತಾನೆ. ಪ್ರಾಣಿಗಳಲ್ಲಿ ಅವನಿಗೆ ದಯೆ ಇಲ್ಲ.
ಅವನಿಂದ ಅನೇಕ ಗ್ರಾಮಗಳು, ನಗರಗಳು, ಜನಪದಗಳು ಹೆಸರಿಲ್ಲದ ಹಾಗಾಗಿವೆ. ಅವನು ಜನರನ್ನು ಕೊಂದು ಅವರ ಅಂಗುಳಿಗಳ ಮಾಲೆಯನ್ನು ಹಾಕಿಕೊಳ್ಳುತ್ತಾನೆ. ನಾನು ಅವನ ಹಾವಳಿಯನ್ನು ತಡೆಯಲಾರದವನಾಗಿದ್ದೇನೆ. ಮಹಾರಾಜ, ಆ ಅಂಗುಳಿಮಾಲನು ತಲೆ ಕೂದಲು ಗಡ್ಡಗಳನ್ನು ತೆಗೆದು ಕಾಷಾಯ ವಸ್ತ್ರಗಳನ್ನು ಹೊದೆದು ಮನೆಯಿಂದ ಮನೆಯಿಲ್ಲದ ಸ್ಥಿತಿಗೆ ಬಂದು ಪ್ರಾಣಿಗಳನ್ನು ಕೊಲ್ಲದೆ, ಕೊಡುವುದನ್ನು ತೆಗೆದುಕೊಳ್ಳದೆ, ಸುಳ್ಳಾಡದೆ, ಒಪ್ಪತ್ತು ಊಟ ಮಾಡಿ ಶೀಲವಂತನಾಗಿ ಕಲ್ಯಾಣ ಧರ್ಮಗಳನ್ನು ಆಚರಿಸುತ್ತಿದ್ದರೆ ನೀನು ಅವನನ್ನು ಏನು ಮಾಡುವೆ ಮಹಾರಾಜ? ಆತನಿಗೆ ಅಭಿವಂದಿಸುತ್ತೇನೆ ಭಗವನ್. ಆತನ ಎದುರಿಗೆ ಎದ್ದು ನಿಂತು ಆಸನ ಕೊಟ್ಟು ಕರೆಯುತ್ತೇನೆ. ಆತನಿಗೆ ಬೇಕಾದ ಬಟ್ಟೆ, ಪಾತ್ರೆ, ವಾಸಸ್ಥಳ, ಔಷಧಗಳನ್ನು ಕೊಟ್ಟು ಕರೆಯುತ್ತೇನೆ. ಧರ್ಮವನ್ನು ಕಾಪಾಡಲು ಆತನಿಗೆ ಬೇಕಾದ ರಕ್ಷಣೆಗಳನ್ನೆಲ್ಲ ಹೊಂದಿಸುತ್ತೇನೆ. ಆದರೆ ಭಗವನ್, ಶೀಲವಿಲ್ಲದ ಪಾಪ ಮಾಡುವವನಿಗೆ ಈ ರೀತಿಯ ಶೀಲ ಸಂಯಮ ಹೇಗೆ ಆದೀತು? ಆ ಸಮಯದಲ್ಲಿ ಐಷ್ಮಾಂತನಾದ ಅಂಗುಳಿಮಾಲನು ಭಗವಂತನಿಗೆ ಸ್ವಲ್ಪ ದೂರದಲ್ಲಿ ಕುಳಿತಿದ್ದನು. ಭಗವಂತನು ತನ್ನ ಬಲಗೈಯನ್ನು ಚಾಚಿ, ಮಹಾರಾಜ, ಇವನೇ ಅಂಗುಳಿಮಾಲ ಎಂದನು. ನೋಡ್ರಿ, ಈ ದೀರ್ಘವಾಗಿರ್ತಕ್ಕಂತಹ ಈ ಭಾಗದಲ್ಲಿ ಏನು ಪ್ರಸ್ತಾಪ ಆಗುತ್ತೆ ಅನ್ನೋದನ್ನು ನೋಡೋದಾದರೆ, ಶಿಷ್ಯನಾಗಿ ಗೌತಮ ಬುದ್ಧನ ಜೊತೆಗೆ ಹೋಗಿ ಅನಾಥ ಪಿಂಡಿಕನ ಮನೆಯಲ್ಲಿ ಆಶ್ರಯವನ್ನು ಪಡೆದ ಆ ನಂತರದಲ್ಲಿ ಆ ರಾಜ್ಯದಲ್ಲಿ, ಕೋಸಲ ದೇಶದಲ್ಲಿ ಅರಸನಾಗಿರ್ತಕ್ಕಂತಹ ಪ್ರಸೇನಜಿತ್ತನ ಆಸ್ಥಾನಕ್ಕೆ ಬಂದಂತಹ ಭಾಗದ ಜನಸಾಮಾನ್ಯರೆಲ್ಲರೂ ಕೂಡ ಬಂದು ನಿವೇದನೆಯನ್ನು ಮಾಡಿಕೊಳ್ತಾರೆ. ಅರಸರೇ, ಈ ಭಾಗದಲ್ಲಿ ಅಂಗುಳಿಮಾಲ ಅಂತಕ್ಕಂತಹ ಒಬ್ಬ ಚೋರನಿದ್ದಾನೆ. ಅವನು ಅತ್ಯಂತ ಕ್ರೂರಿಯಾಗಿರ್ತಕ್ಕಂಥವನು. ಅವನ ಕೈಗಳು ರಕ್ತಸಿಕ್ತವಾಗಿರ್ತವೆ. ಸಿಕ್ಕ ಜನ ಪ್ರಾಣಿಗಳನ್ನು ಅವನು ಹತ್ಯೆ ಮಾಡ್ತಾ ಇದ್ದಾನೆ. ಹಾಗಾಗಿ ನೀವು ಅವನ ಹುಟ್ಟನ್ನು ಅಡಗಿಸಬೇಕು ಅಂತ ಯಾವಾಗ ಕೇಳ್ಕೊಳ್ತಾರೋ ಆ ದಿನವೇ, ಮರುದಿನವೇ ಏನು ಮಾಡ್ತಾನೆ ಅವನು, ಬೆಳಗಾಗ್ತಿದ್ದ ಹಾಗೆ ಶ್ರಾವಸ್ತಿಯಿಂದ ಹೊರಟು ಅನಾಥ ಪಿಂಡಿಕನ ಆಶ್ರಮದ ಕಡೆಗೆ ಬರ್ತಾನೆ. ಯಾಕೆ ಬರ್ತಾನೆ ಅಂತಂದರೆ, ಅವನು ಅಂಗುಳಿಮಾಲನನ್ನು ಎದುರಿಸುವ ಮೊದಲು ಗೌತಮ ಬುದ್ಧನ, ಭಗವಂತನ ಆಶೀರ್ವಾದವನ್ನು ಪಡ್ಕೊಂಡು ಹೋಗಬೇಕು ಅಂತೇಳಿ ಬರ್ತಾನೆ. ಆಗ ಗೌತಮ ಬುದ್ಧರು ಇದನ್ನೆಲ್ಲವನ್ನು ಅರಿತಂಥವರು, ನೀನು ಯಾಕಾಗಿ ಬಂದೆ ಇಲ್ಲಿ? ನೀನು ಬಿಂಬಸಾರನ ಮೇಲೆ ಕೋಪ ಇಟ್ಕೊಂಡು, ಮಗಧದ ಅರಸನಾಗಿರ್ತಕ್ಕಂತಹ ಬಿಂಬಸಾರನ ಮೇಲೆ ಕೋಪ ಇಟ್ಕೊಂಡು ಬಂದಿದೆಯಾ? ಅಥವಾ ಲಿಚ್ಚವಿಗಳ ಮೇಲೆ ಕೋಪ ಏನಾದರೂ ಇಟ್ಕೊಂಡಿದೆಯಾ? ಅಥವಾ ಯಾರನ್ನಾದರೂ ಸೋಲಿಸಬೇಕು ಅಂತೇಳಿ ಬಂದಿದೆಯಾ ಅಂತೇಳಿ ಕೇಳಿದಾಗ, ಇಲ್ಲ, ಇದು ಯಾವುದರ ಪರವಾಗಿಯೂ ನಾನು ಬಂದಿಲ್ಲ. ನನ್ನ ರಾಜ್ಯದಲ್ಲಿರ್ತಕ್ಕಂತಹ ಒಬ್ಬ ಚೋರನಿದ್ದಾನೆ. ಅವನ ಹೆಸರು ಅಂಗುಳಿಮಾಲ. ಬೆರಳುಗಳನ್ನೇ ಮಾಲೆಯಾಗಿ ಧರಿಸಿರ್ತಕ್ಕಂತಹ ಚೋರನು ಸಿಂಹ ಸ್ವಪ್ನವಾಗಿದ್ದಾನೆ. ಹಾಗಾಗಿ ಅವನನ್ನು ಹತ್ತಿಕ್ಕಬೇಕು ಅಂತೇಳಿ, ಅವನ ಹುಟ್ಟನ್ನು ಅಡಗಿಸಬೇಕು ಅಂತೇಳಿ ನಾನು ಬಂದಿದ್ದೀನಿ ಅಂತ ಯಾವಾಗ ಆ ಭಗವಂತನ ಹತ್ರ, ಆ ಬುದ್ಧನ ಹತ್ತಿರ ಈ ರಾಜ ಹೇಳ್ಕೊಳ್ತಾನೋ, ಆಗ ಗೌತಮ ಬುದ್ಧರು ಹೇಳ್ತಾರೆ, ಅಂತಹ ಕ್ರೂರ ವ್ಯಕ್ತಿ ತಲೆ, ಗಡ್ಡ, ಕೂದಲುಗಳನ್ನು ತೆಗೆದು ಅವನು ಕಾವಿ ವಸ್ತ್ರವನ್ನು ಧರಿಸಿ ಪ್ರಾಣಿಗಳನ್ನು ವಧೆ ಮಾಡದೆ, ಯಾವುದನ್ನು ಕೂಡ ವಸ್ತುಗಳಿಗೆ ಆಸೆ ಪಡದೆ, ಸುಳ್ಳನ್ನು ಆಡದೆ, ದಿನದಲ್ಲಿ ಒಂದು ಹೊತ್ತು ಊಟ ಮಾಡಿಕೊಂಡು ಶೀಲವಂತನಾಗಿ ಕಲ್ಯಾಣ ಧರ್ಮಗಳನ್ನು ಒಂದು ವೇಳೆ ಆಚರಿಸ್ತಾ ಇದ್ದರೆ ಅವನನ್ನು ಏನು ಮಾಡ್ತೀಯ ನೀನು ಅಂತ ಕೇಳ್ತಾರೆ. ಆಶ್ಚರ್ಯಚಕಿತನಾಗಿ ಪ್ರಸೇನಜಿತ್ ರಾಜನು ಏನು ಮಾಡ್ತಾನೆ, ಒಂದು ವೇಳೆ ಆ ಥರ ಒಬ್ಬ ಚೋರ, ಒಬ್ಬ ಕಳ್ಳ, ಒಬ್ಬ ದರೋಡೆಕೋರ ಬದಲಾಗಿದ್ದೇ ಆದರೆ ಅಂಥವನನ್ನು ನಾನು ಅಭಿನಂದಿಸ್ತೇನೆ. ಅವನ ಎದುರಿಗೆ ನಾನು ನನ್ನ ಆಸ್ಥಾನವನ್ನು, ನನ್ನ ಸ್ಥಳವನ್ನು ಬಿಟ್ಕೊಡ್ತೀನಿ. ಅವನಿಗೆ ನನ್ನ ಸ್ಥಳದಲ್ಲಿ ಅವನನ್ನು ಕೂರಿಸಿ ಅವನಿಗೆ ಎಲ್ಲ ವ್ಯವಸ್ಥೆಗಳನ್ನು, ಬಟ್ಟೆ, ಪಾತ್ರೆ, ವಾಸಸ್ಥಳವನ್ನು, ಔಷಧಗಳನ್ನು ಕೊಟ್ಟು ಅವನಿಗೆ ನಾನು ಅಭಿನಂದಿಸ್ತೇನೆ. ಅವನಿಗೆ ಬೇಕಾದ ರಕ್ಷಣೆಗಳನ್ನು ಕೊಡ್ತೇನೆ. ಆದರೆ ಯಾವತ್ತು ಈ ಕೆಟ್ಟತನದಲ್ಲಿ ಇರ್ತಕ್ಕಂಥವರು, ಪಾಪ ಮಾಡ್ತಕ್ಕಂಥವರು ಈ ರೀತಿ ಬದಲಾಗೋದಕ್ಕೆ ಸಾಧ್ಯವೇ ಅಂತೇಳಿ ಮರುಪ್ರಶ್ನೆಯನ್ನು ಕೇಳಿದಾಗ, ಆ ಕೂಡಲೇ ಆ ಭಗವಂತ ಅಂದರೆ ಬುದ್ಧನ ಸಮೀಪದಲ್ಲಿರ್ತಕ್ಕಂತಹ ಬದಲಾಗಿರ್ತಕ್ಕಂಥ ಅಂಗುಳಿಮಾಲನನ್ನು ಮುಂದಕ್ಕೆ ಕರೀತಾನೆ. ಮಹಾರಾಜರೇ, ಇವನೇ ನೋಡಿ ಅಂಗುಳಿಮಾಲ ಅಂತ ಹೇಳಿದಾಗ ಅತ್ಯಂತ ಆಶ್ಚರ್ಯಚಕಿತನಾಗಿ ಅಂಗುಳಿಮಾಲನ ಕಡೆಗೆ ಯಾರು, ಪ್ರಸೇನಜಿತ್ ಅಂತಕ್ಕಂಥ ಅರಸ ನೋಡ್ತಾನೆ. ಆಗ ಪ್ರಸೇನಜಿತ್ತನಿಗೆ ಭಯವಾಯಿತು, ನಡುಕ ಹುಟ್ಟಿತು, ರೋಮಾಂಚನವಾಯಿತು. ಅವನು ಭಯಗೊಂಡು ಬೆದರಿ ನಡುಗುವುದನ್ನು ಕಂಡು ಭಗವಂತನು, ಭಯಬೇಡ ಮಹಾರಾಜ, ಇಲ್ಲಿ ಏನೂ ಭಯವಿಲ್ಲ ಎಂದನು. ಆಗ ಪ್ರಸೇನಜಿತ್ತನ ಭಯ, ನಡುಕ, ರೋಮಾಂಚನಗಳು ಶಾಂತವಾದವು.
ಆಗ ಅವನು ಐಷ್ಮಾಂತನಾದ ಅಂಗುಳಿಮಾಲನ ಬಳಿ ಸಾರಿ, ಯಾರು? ಆರ್ಯ, ಅಂಗುಳಿಮಾಲನೆ ಎಂದು ಕೇಳಿದನು. ಹೌದು ಮಹಾರಾಜ. ಆರ್ಯನ ತಂದೆಯ ಗೋತ್ರ ಯಾವುದು? ತಾಯಿಯ ಗೋತ್ರ ಯಾವುದು? ತಂದೆ ಖರ್ಗ ಮಹಾರಾಜ, ತಾಯಿ ಮಂತ್ರಾಣಿ. ಆರ್ಯನಾದ ಕಾರ್ಗ್ಯ ಮಂತ್ರಾಣಿ ಪುತ್ರನಿಗೆ ಸಂತೋಷವಾಗಲಿ. ಆರ್ಯನಾದ ಗಾರ್ಗ್ಯ ಮಂತ್ರಾಣಿ ಪುತ್ರನಿಗೆ ಬೇಕಾದ ಬಟ್ಟೆ, ಪಾತ್ರೆ, ವಾಸಸ್ಥಾನ ಮತ್ತು ಔಷಧಗಳನ್ನು ನಾನು ಉತ್ಸಾಹದಿಂದ ಒದಗಿಸುತ್ತೇನೆ. ಈ ಸಮಯದಲ್ಲಿ ಐಶ್ವಂತನಾದ ಅಂಗುಳಿಮಾಲನು ಕಾಡಿನಲ್ಲಿ ವಾಸ ಮಾಡುತ್ತಾ ಭಿಕ್ಷೆ ಎತ್ತಿಕೊಂಡು ತಿಪ್ಪೆಯ ಮೇಲಿನ 3 ಬಟ್ಟೆಗಳನ್ನು ಧರಿಸುತ್ತಿದ್ದನು. ಆದ ಕಾರಣ ಸಾಕು ಮಹಾರಾಜ, ನನಗೆ ನನ್ನ 3 ಬಟ್ಟೆಗಳು ಸಂಪೂರ್ಣವಾಗಿವೆ ಎಂದನು. ಆಗ ಪ್ರಸೇನಜಿತ್ ರಾಜನು ಭಗವಂತನಿದ್ದ ಬಳಿ ಸಾರಿ ಅಭಿವಂದಿಸಿ ಒಂದು ಕಡೆ ಕುಳಿತು, ಇದು ಆಶ್ಚರ್ಯ ಭಗವನ್, ಅದ್ಭುತ ಭಗವನ್. ದಮನವಾಗುವುದನ್ನು ಭಗವಂತನು ದಮನ ಮಾಡುತ್ತಾನೆ, ಶಾಂತವಾಗುವುದನ್ನು ಶಾಂತಗೊಳಿಸುತ್ತಾನೆ, ಆರದುದನ್ನು ಆರಿಸುತ್ತಾನೆ. ನಾನು ಇವನನ್ನು ದಂಡಶಸ್ತ್ರಗಳಿಂದ ಕೂಡ ದಮನ ಮಾಡಲಾರದೆ ಹೋದೆ, ಆದರೆ ಭಗವಂತನು ದಂಡಶಸ್ತ್ರಗಳಿಲ್ಲದೆ ಇವನನ್ನು ದಮನ ಮಾಡಿದ್ದಾನೆ. ನಾನು ಹೊರಡುತ್ತೇನೆ ಭಗವನ್, ಮಾಡಬೇಕಾದ ಕೆಲಸ ಕಾರ್ಯ ಬಹಳವಿದೆ ಎಂದನು. ಆಗಬಹುದು ಮಹಾರಾಜ. ಆಗ ಪ್ರಸೇನಜಿತ್ ರಾಜನು ಆಸನದಿಂದ ಎದ್ದು ಭಗವಂತನನ್ನು ಪ್ರದಕ್ಷಿಣೆ ಮಾಡಿ ಹೊರಟನು. ನೋಡ್ರಿ, ಯಾವಾಗ ಆ ಅಂಗುಳಿಮಾಲನ ಅರಸ ಆ ರಾಜ ಪ್ರಸೇನಜಿತ್ ನೋಡ್ತಾನೋ ಆಗ ಅವನನ್ನು ನೋಡಿ, ನೀನೇ ಅಂಗುಳಿಮಾಲನೆ ಅಂತೇಳಿ ಕೇಳ್ತಾನೆ. ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು ಅಂತಂದಾಗ, ಗರ್ಗ ಅಂತಕ್ಕಂಥ ನನ್ನ ತಂದೆ ಗರ್ಗ ಅಥವಾ ಗಾರ್ಗ್ಯ, ತಾಯಿ ಮಂತ್ರಾಣಿ ಅಂತೇಳಿ ಮಹಾರಾಜ ಅಂತೇಳಿ ಅವನು ಹೇಳಿದಾಗ, ನಿನಗೆ ಒಳ್ಳೆಯದಾಗಲಿ. ಹಾಗಾಗಿ ಆ ಭಿಕ್ಷುವಿಗೆ ಎಲ್ಲ ಸವಲತ್ತುಗಳನ್ನು ಮಹಾರಾಜ ಆ ಕೂಡಲೇ ಮಾಡಿಕೊಡ್ತಾನೆ. ಮಾಡಿಕೊಟ್ಟು ಆ ಭಗವಂತನ ಜೊತೆ ಪ್ರಸೇನಜಿತ್ ಅರಸ ಮಾತಾಡ್ತಾನೆ. ಯಾವುದನ್ನು ನಾವು ಶಸ್ತ್ರದಿಂದ ಮಾಡೋಕ್ಕಾಗಲ್ವೋ ಅದನ್ನು ನೀನು ಶಾಂತ ರೀತಿಯಿಂದ ಉಪದೇಶದಿಂದ ಮಾಡಿದಿರಾ ಅಂಥೇಳಿ ಅಭಿನಂದನೆಯನ್ನು ಹೇಳಿ ಆ ಗೌತಮ ಬುದ್ಧನಿಗೆ ಪ್ರದಕ್ಷಿಣೆಯನ್ನು ಹಾಕಿ ಅವರ ಆಶೀರ್ವಾದವನ್ನು ಪಡ್ಕೊಂಡು ಪ್ರಸೇನಜಿತ್ ಅರಸ ಅಲ್ಲಿದ್ದ ಹೊರಟು ಹೋಗ್ತಾನೆ. ಆ ನಂತರದಲ್ಲಿ ಕತೆ ಮುಂದುವರಿತಾ, ಆಗ ಐಷ್ಮಾಂತನಾದ ಅಂಗುಳಿಮಾಲನು ಪೂರ್ವಾಹ್ನ ಸಮಯದಲ್ಲಿ ವಸ್ತ್ರ ಧರಿಸಿಕೊಂಡು ಪಾತ್ರೆ ಚೀವರಗಳನ್ನು ಕೈಯಲ್ಲಿ ಕೊಂಡು ಭಿಕ್ಷೆಗಾಗಿ ಶ್ರಾವಸ್ತಿಯನ್ನು ಪ್ರವೇಶಿಸಿದನು. ಅಲ್ಲಿ ಭಿಕ್ಷೆಗಾಗಿ ತಿರುಗುವಾಗ ಒಬ್ಬ ಗರ್ಭಿಣಿಯ ಪ್ರಸವ ವೇದನೆಯನ್ನು ಕಂಡು ಜೀವಿಗಳು ಎಷ್ಟು ಕಷ್ಟಪಡುತ್ತವೆ ಎಂದುಕೊಂಡು ತನ್ನ ಭಿಕ್ಷಾಚರಣವನ್ನು ಮುಗಿಸಿ ಬಂದು ತಾನು ಕಂಡುದನ್ನು ಭಗವಂತನಿಗೆ ತಿಳಿಸಿದನು. ಭಗವಂತನು, ಹಾಗಾದರೆ ಅಂಗುಳಿಮಾಲ, ಶ್ರಾವಸ್ತಿಗೆ ಹೋಗಿ ಸೋದರಿ ಹುಟ್ಟಿದ ದಿನ ಮೊದಲುಗೊಂಡು ನಾನು ಮನಪೂರ್ವಕವಾಗಿ ಅನೇಕ ಪ್ರಾಣಿಗಳ ಜೀವವನ್ನು ಹೋಗಲಾಡಿಸಿದನೆಂದು ನಾನು ಅರಿಯೆ. ಈ ಸತ್ಯವಾದ ಮಾತಿನಿಂದ ನಿನಗೆ ಕ್ಷೇಮವಾಗಲಿ, ನಿನ್ನ ಗರ್ಭಕ್ಕೆ ಕ್ಷೇಮವಾಗಲಿ ಎಂದು ಆ ಹೆಂಗಸಿಗೆ ಹೇಳು ಎಂದನು. ಹಾಗೆ ಹೇಳಿದರೆ ಭಗವಾನ್ ತಿಳಿದು ಸುಳ್ಳು ಹೇಳಿದ ಹಾಗಾಗುತ್ತದೆ. ಮನಪೂರ್ವಕವಾಗಿ ಅನೇಕ ಪ್ರಾಣಿಗಳ ಜೀವವನ್ನು ನಾನೇ ಹೋಗಲಾಡಿಸಿದ್ದೇನೆ. ಹೋಗು ಅಂಗುಳಿಮಾಲ, ಶ್ರಾವಸ್ತಿಗೆ ಹೋಗಿ ನಾನು ಹೇಳಿದಂತೆ ಹೇಳು. ಐಷ್ಮಂತನಾದ ಅಂಗುಳಿಮಾಲನು ಹಾಗೆಯೇ ಆಗಲೆಂದು ಭಗವಂತನ ಮಾತಿಗೆ ಒಪ್ಪಿ ಶ್ರಾವಸ್ತಿಗೆ ಹೋಗಿ ಭಗವಂತನು ಹೇಳಿದ ಹಾಗೆಯೇ ಹೇಳಿದನು. ಆ ಸತ್ಯವಾದ ಮಾತಿನಿಂದ ಆ ಸ್ತ್ರೀಗೂ ಅವಳ ಗರ್ಭಕ್ಕೂ ಕ್ಷೇಮವಾಗಲೆಂದು ಬಯಸಿದನು. ಆಗ ಅವಳಿಗೂ ಅವಳ ಗರ್ಭಕ್ಕೂ ಕ್ಷೇಮವಾಯಿತು. ನೋಡಿ, ಯಾವಾಗ ಪ್ರಸೇನಜಿತ್ ಅರಸ ಹೊರಟು ಹೋದ್ನೋ ಆ ನಂತರದಲ್ಲಿ ಅಂಗುಳಿಮಾಲ ಒಂದು ಮಧ್ಯಾಹ್ನ ಸಮಯದಲ್ಲಿ ಅವನು ತನ್ನ ಪಾತ್ರೆ ವಸ್ತುವನ್ನು ತಗೊಂಡು ಭಿಕ್ಷೆ ಬೇಡೋದಕ್ಕಾಗಿ ಶ್ರಾವಸ್ತಿಯ ಕಡೆಗೆ ಏನು ಮಾಡ್ತಾನೆ, ಅವನು ಹೊರಡ್ತಾನೆ. ಶ್ರಾವಸ್ತಿಗೆ ಹೊರಟಾಗ ಅಲ್ಲಿ ಒಬ್ಬ ಗರ್ಭಿಣಿ ಸ್ತ್ರೀಯನ್ನು ನೋಡ್ತಾನೆ. ಒಬ್ಬ ಗರ್ಭಿಣಿ ಒಂದು ಮಗುವಿಗೆ ಜನ್ಮ ಕೊಡೋದಕ್ಕೆ ಎಷ್ಟೆಲ್ಲ ಕಷ್ಟ ಬೀಳ್ತಾಳೆ, ಎಷ್ಟೊಂದು ಯಾತನೆಯನ್ನು ಅನುಭವಿಸ್ತಾಳೆ ಅಂತಕ್ಕಂಥದ್ದನ್ನು ಕಣ್ಣಾರೆ ಕಂಡಾಗ ಜೀವ ಎಷ್ಟೊಂದು ಮುಖ್ಯ ಅಂತಕ್ಕಂಥದ್ದು ಆಗ ಅಂಗುಳಿಮಾಲನಿಗೆ ಅರಿವಾಗುತ್ತೆ. ಅವನು ನೋಡಿದಂತಹ ಆ ಸನ್ನಿವೇಶವನ್ನು ಬಂದು ಭಗವಂತನ ಹತ್ರ ಎಲ್ಲವನ್ನು ನಿವೇದನೆ ಮಾಡಿಕೊಂಡಾಗ, ನೀನು ಹೋಗಿ ಆ ಮಗುವಿಗೆ ಆಶೀರ್ವಾದವನ್ನು ಮಾಡಬಾ. ನಾನು ಹಿಂದಿನಿಂದ ಇಂದಿನವರೆಗೂ ಕೂಡ ಅನೇಕ ಕೆಟ್ಟ ಕರ್ಮಗಳನ್ನು, ಹತ್ಯೆಯನ್ನು, ಪ್ರಾಣಿ ಮನುಷ್ಯರನ್ನು ವಧೆ ಮಾಡಿದೆ, ಗೊತ್ತಿಲ್ಲದೆ ನಾನು ವಧೆ ಮಾಡಿದೆ. ನಿನ್ನ ಮಗು ಅಂತಕ್ಕಂಥದ್ದು ಐಷ್ಮಂತವಾಗಿ ಅತ್ಯಂತ ಸುಖವಾಗಿ ಇರಲಿ ಅಂತೇಳಿ ಆಶೀರ್ವಾದವನ್ನು ಮಾಡಬಾ ಅಂತೇಳಿ ಗೌತಮ ಬುದ್ಧ ಹೇಳಿದಾಗ ಅದನ್ನು ಒಪ್ಪಿಕೊಂಡು ಬಂದು ಅವಳ ಗರ್ಭಕ್ಕೆ ಕ್ಷೇಮವಾಗಲಿ ಅಂತೇಳಿ ಆಶೀರ್ವಾದವನ್ನು ಮಾಡ್ತಾನೆ. ಆ ನಂತರದಲ್ಲಿ ಆಗ ಐಷ್ಮಂತನಾದ ಅಂಗುಳಿಮಾಲನು ಬಲು ಬೇಗನೆ ಒಂಟಿಯಾಗಿ ಬೇರೆಯಾಗಿ ವಾಸ ಮಾಡಿ ಅಪ್ರಮತ್ತನಾಗಿ ಪರಾಕ್ರಮದಿಂದ ಮಮಕಾರವನ್ನು ಬಿಟ್ಟು ವಿಹರಿಸಿದನು.
ಯಾವ ಗುರಿಗೋಸ್ಕರ ಗೃಹಸ್ಥರು ಶ್ರಮಣರಾಗುವರೋ ಆ ಉತ್ತಮೋತ್ತಮವಾದ ಬ್ರಹ್ಮಚರ್ಯದ ತುತ್ತ ತುದಿಯನ್ನು ಅಲ್ಲಿಯೇ ಸ್ವಂತ ಅಭಿಜ್ಞಾನದಿಂದ ಕಂಡುಕೊಂಡು ಸಂಪಾದಿಸಿದನು. ಆಗ ಜಾತಿ ಕ್ಷೀಣವಾಯಿತು, ಬ್ರಹ್ಮಚರ್ಯವನ್ನು ಮುಗಿಸಿಯಾಯಿತು. ಇದುವರೆಗೂ ಇದ್ದದ್ದು ಇನ್ನು ಮುಂದೆ ಇಲ್ಲ ಎಂದು ಚೆನ್ನಾಗಿ ಮನಗಂಡನು. ಈಗ ಐಷ್ಮಂತನಾದ ಅಂಗುಳಿಮಾಲನು ಇನ್ನೊಬ್ಬ ಅರ್ಹತನಾದನು. ಆ ಕೂಡಲೇ ಅವನು ಮುಂದೆ ಇದೇ ರೀತಿಯಲ್ಲಿಯೇ ಗೌತಮ ಬುದ್ಧರ ಶಿಷ್ಯರಾಗಿ ಅತ್ಯಂತ ಕಠಿಣ ಕಾಲವನ್ನು ಸವಿಸಿ ಬ್ರಹ್ಮಚರ್ಯವನ್ನು ಮುಗಿಸಿಕೊಂಡು ಹೊರಗಡೆ ಅವನು ಅರ್ಹಂತ ಅಂತಕ್ಕಂತಹ ಇನ್ನೊಂದು ಪದವಿಯನ್ನು ಪ್ರವೇಶ ಮಾಡ್ತಾನೆ ಅಂಗುಲಿಮಾಲ. ಹೀಗೆ ಗೌತಮ ಬುದ್ಧನ ಸಂಪರ್ಕಕ್ಕೆ ಬಂದ ನಂತರದಲ್ಲಿ ಕಳ್ಳನಾಗಿದ್ದ, ಚೋರನಾಗಿದ್ದ, ಹತ್ಯಾಕೋರನಾಗಿರ್ತಕ್ಕಂಥ ಅಂಗುಳಿಮಾಲ ಬದಲಾಗಿ ಭಿಕ್ಷುವಾಗಿ ಆನಂತರದಲ್ಲಿ ಬ್ರಹ್ಮಚರ್ಯವನ್ನು ಕಳೆದು ಅರ್ಹಂತನಾಗಿ ಅವನು ಮೇಲ್ಸ್ಥಿತಿಗೆ ಅವನು ಪ್ರಯಾಣವನ್ನು ಮಾಡ್ತಾನೆ. ಆಗ ಒಂದು ದಿನ, ಕೊನೆಯ ಭಾಗವನ್ನು ನಾವು ನೋಡೋದಾದರೆ, ಆ ಒಂದು ದಿನ ಐಷ್ಮಂತನಾದ ಅಂಗುಳಿಮಾಲನು ಪೂರ್ವಾಹ್ನ ಸಮಯದಲ್ಲಿ ವಸ್ತ್ರಧಾರಣೆ ಮಾಡಿ ಪಾತ್ರೆ ಚೀವರಗಳನ್ನು ಕೈಗೊಂಡು ಭಿಕ್ಷೆಗಾಗಿ ಶ್ರಾವಸ್ತಿಗೆ ಹೋದನು. ಆಗ ಅಲ್ಲಿ ಒಬ್ಬನು ಅವನ ಮೇಲೆ ಒಂದು ಮಣ್ಣು ಹೆಂಟೆ ಎಸೆದನು, ಒಬ್ಬನು ದೊಣ್ಣೆ ಎಸೆದನು. ಎಲ್ಲವೂ ಅಂಗುಳಿಮಾಲನ ಮೇಲೆ ಬಿತ್ತು. ಅವನ ತಲೆ ಹೊಡೆದು ರಕ್ತ ಸುರಿಯಿತು, ಪಾತ್ರೆ ಚೂರಾಯಿತು, ಒದೆದಿದ್ದ ಬಟ್ಟೆ ಹರಿದು ಹೋಯಿತು. ಅವನ ಹಾಗೆಯೇ ಭಗವಂತನ ಬಳಿಗೆ ಬಂದನು. ಅಂಗುಳಿಮಾಲನು ಬರುವುದನ್ನು ಭಗವಂತನು ದೂರದಿಂದಲೇ ಕಂಡು, ಸಹಿಸಿಕೋ ಬ್ರಾಹ್ಮಣ, ಸಹಿಸಿಕೋ ಬ್ರಾಹ್ಮಣ, ನಿನ್ನ ಕರ್ಮದ ವಿಪಾಕದಿಂದ ಅನೇಕ ವರ್ಷಗಳು, ಅನೇಕ 100 ವರ್ಷಗಳು, ಅನೇಕ 1000 ವರ್ಷಗಳು ನೀನು ನರಕದಲ್ಲಿ ಬೇಯಬೇಕಾಗಿತ್ತು. ಆದರೆ ಆ ಕರ್ಮದ ವಿಪಾಕವನ್ನು ನೀನು ಈಗ ಇಲ್ಲಿಯೇ ಅನುಭವಿಸುತ್ತಿರುವೆ ಎಂದನು. ಆಗ ಐಷ್ಮಂತನಾದ ಅಂಗುಳಿಮಾಲನು ಏಕಾಂತವಾಗಿ ಧ್ಯಾನ ಮಾಡಿ ವಿಮುಕ್ತಿಯ ಸುಖವನ್ನು ಅನುಭವಿಸಿದನು. ನೋಡ್ರಿ, ಕೊನೆಗವನು ಅರ್ಹತನಾಗಿ ಬದಲಾದ ನಂತರದಲ್ಲಿ ಒಂದು ದಿನ ಯಥಾಪ್ರಕಾರ ಶ್ರಾವಸ್ತಿಗೆ ಮತ್ತೆ ಭಿಕ್ಷೆ ಬೇಡಕ್ಕೆ ಹೋದಾಗ ಇವನನ್ನು ಗುರುತು ಹಿಡಿದಂತಹ ಕೆಲ ಜನರು ಏನು ಮಾಡ್ತಾರೆ, ಇವನಿಗೆ ಕಲ್ಲನ್ನು ಬೀಸ್ತಾರೆ, ಮಣ್ಣಿನ ಹೆಂಟೆಯನ್ನು ಇವನಿಗೆ ಹೊಡಿತಾರೆ. ಕಲ್ಲು ಮತ್ತು ಮಣ್ಣಿನ ಹೆಂಟೆಗಳು ಬಂದು ಬಿದ್ದಾಗ, ಇವನ ಮೈ ಮೇಲೆ ಬಿದ್ದಾಗ ತಲೆಯಿಂದ ರಕ್ತ ಸೋರೋದಕ್ಕೆ ಆರಂಭ ಆಗುತ್ತೆ. ಹಾಗಾಗಿ ಆ ನೋವಿನಿಂದ ದುಃಖಿತನಾಗಿ ಇನ್ನೊಂದು ಕಡೆಗೆ ಮೈ ಮೇಲೆ ಇರ್ತಕ್ಕಂಥ ಬಟ್ಟೆಗಳೆಲ್ಲ ಹರಿದು ಹೋಗ್ತವೆ. ಹೀಗೆ ಅವರಿಂದ ದೊಣ್ಣೆಯ ಏಟನ್ನು, ಕಲ್ಲಿನ ಏಟನ್ನು ತಿಂದು ಬಂದಂತಹ ಈ ಅಂಗುಳಿಮಾಲ ಬಂದು ಎಲ್ಲವನ್ನು ಕೂಡ ಭಗವಂತನ ಮುಂದೆ ನಿವೇದನೆ ಮಾಡ್ಕೊಂಡಾಗ ಆಗ ಭಗವಂತ ಗೌತಮ ಬುದ್ಧರು ಹೇಳ್ತಾರೆ, ಸಹಿಸ್ಕೋ ಏ ಅಂಗುಳಿಮಾಲ ಬ್ರಾಹ್ಮಣ, ನೀನು ಸಹಿಸ್ಕೋ. ಇದುವರೆಗೂ ನಿನ್ನ ಕರ್ಮದಿಂದಾಗಿ ಅನೇಕ ಹತ್ಯೆಗಳನ್ನು, ಅನೇಕ ವರ್ಷಗಳಿಂದ ನೀನು ಈ ಹತ್ಯೆಗಳನ್ನು, ಪಾಪದ ಕೆಲಸಗಳನ್ನು ಮಾಡಿದೀಯಾ. ಆ ನಿನ್ನ ಕರ್ಮವನ್ನು ನೀನು ಈಗ ಕಳೆದುಕೊಳ್ತಾ ಇದೆಯಾ. ಆ ನಿನ್ನ ಕರ್ಮದಿಂದ ನೀನು ಅನೇಕ ವರ್ಷಗಳ ಕಾಲ, 100 ವರ್ಷಗಳ ಕಾಲ, 1000 ವರ್ಷಗಳ ಕಾಲ ನರಕದಲ್ಲಿ ಅನುಭವಿಸಬೇಕಾಗಿತ್ತು ಶಿಕ್ಷೆಯನ್ನು. ಆದರೆ ಈಗ ನೀನು ಇವರಿಂದ ಈ ನೋವನ್ನು ಏನು ಪಡ್ತಿದೆಯೋ, ವ್ಯಥೆಯನ್ನು ಏನು ಪಡ್ತಾ ಇದೆಯೋ ನೋಡಿ, ಇಲ್ಲೇ ಅದೆಲ್ಲವೂ ಕೂಡ ನೀಗ್ತಾ ಇದೆ, ಅದೆಲ್ಲವೂ ಕೂಡ ಇಲ್ಲೇ ಅನುಭವಿಸ್ತಾ ಇದೆಯಾ ನೀನು. ಒಂದು ವೇಳೆ ಇದನ್ನು ನೀನು ಈ ನೋವಿಗೆ, ಈ ಶಿಕ್ಷೆಗೆ ನೀನು ಒಳಗಾಗದೇ ಇದ್ದಿದ್ರೆ ನೀನು ನರಕದಲ್ಲಿ ಬೇಯಬೇಕಾಗಿತ್ತು 100 ವರ್ಷಗಳ ಕಾಲ, 1000 ವರ್ಷಗಳ ಕಾಲ. ಆದರೆ ಅದು ಇಲ್ಲೇ ಕ್ಷಣಿಕವಾಗಿ ಅದು ಬಗೆಹರಿತಾ ಇದೆ. ಹಾಗಾಗಿ ಅದೆಲ್ಲವನ್ನು ನೀನು ಸಹಿಸಿಕೋ ಅಂತ ಹೇಳಿದಾಗ ಅತ್ಯಂತ ಆನಂದದಿಂದ ಆ ಎಲ್ಲ ನೋವನ್ನು ಅಂಗುಳಿಮಾಲ ಅದನ್ನು ಆನಂದದಿಂದ ಅನುಭವಿಸ್ತಾನೆ. ಹೀಗೆ ಏಕಾಂತವಾಗಿ ಧ್ಯಾನ ಮಾಡ್ತಾವನು ವಿಮುಕ್ತಿಯ ಸುಖವನ್ನು ಅನುಭವಿಸ್ತಕ್ಕಂಥದ್ದನ್ನು ನಾವು ಈ ಕಥೆಯಲ್ಲಿ ನಾವು ನೋಡ್ತೇವೆ. ಹೀಗೆ ಗೌತಮನ ಬುದ್ಧನ ಸಂಪರ್ಕಕ್ಕೆ ಬಂದಂತಹ ಒಬ್ಬ ಕ್ರೂರಿಯಾಗಿರ್ತಕ್ಕಂತಹ, ಚೋರನಾಗಿರ್ತಕ್ಕಂತಹ, ಬೆರಳುಗಳನ್ನೇ ಮಾಲೆಯಾಗಿ ಧರಿಸಿರ್ತಕ್ಕಂಥ ಒಬ್ಬ ಅಂಗುಳಿಮಾಲ ಅಂತಕ್ಕಂಥವನು ಹೇಗೆ ಬದಲಾದ, ಹೇಗೆ ಅವನು ಭಿಕ್ಷುವಾಗಿ ಬದಲಾಗಿ ಅವನು ಮೇಲ್ಸ್ಥಿತಿಗೆ ಪ್ರಯಾಣವನ್ನು ಮಾಡ್ದ. ಹಾಗಾಗಿ ಕೆಲವೊಮ್ಮೆ ನಾವು ಕೆಟ್ಟವರ ಸಹವಾಸವನ್ನು ಮಾಡಿ, ಅಂಗುಳಿಮಾಲ ಆರಂಭದಲ್ಲಿ ಅವನು ಒಳ್ಳೆಯ ವಿದ್ಯಾರ್ಥಿ ಆದರೂ ಕೂಡ ಅವನು ಮಾಡಿದಂತಹ ಸಹವಾಸದ ಕಾರಣಕ್ಕಾಗಿ ಅವನು ಮುಂದೆ ಅಂಗುಳಿಮಾಲನಾಗಿ ಪರಿವರ್ತನೆ ಆಗ್ತಾನೆ. ಆದರೆ ಆನಂತರದಲ್ಲಿ ಅವನು ಬುದ್ಧನ ಸಂಪರ್ಕಕ್ಕೆ ಬಂದವನು ಭಿಕ್ಷುವಾಗಿ, ಬುದ್ಧನ ಶಿಷ್ಯನಾಗಿ ಬದಲಾಗ್ತಾ, ಬುದ್ಧನ ಶಿಷ್ಯರಲ್ಲಿಯೇ ಅವನು ಕೂಡ ಒಬ್ಬ ಪ್ರಮುಖ ಶಿಷ್ಯನಾಗಿ ಬದಲಾಗಿರ್ತಕ್ಕಂಥ ಈ ಕಥೆ ಅಂತಕ್ಕಂಥದ್ದು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು.
ಜೀವನದಲ್ಲಿ ಕೆಲವು ಸಂದರ್ಭಗಳಲ್ಲಿ ನಾವು ಕೆಟ್ಟವರಾಗಿ ಬದಲಾದರೂ ಕೂಡ ಆ ನಂತರದಲ್ಲಿ ಅದರಿಂದ ನಾವು ಹೊರಗಡೆ ಬರಬೇಕು, ಒಳ್ಳೆಯ ವ್ಯಕ್ತಿಗಳಾಗಿ ಸಮಾಜದಲ್ಲಿ ನಾವು ಬದುಕಬೇಕು. ಯಾವತ್ತೂ ಕೂಡ ಕ್ರೌರ್ಯ ಅಂತಕ್ಕಂಥದ್ದು ಒಳ್ಳೆಯದಲ್ಲ. ಯಾವತ್ತೂ ಕೂಡ ನಾವು ಶಾಂತಿ ಅಂತಕ್ಕಂಥ ನೆಲೆಯಲ್ಲಿ ಈ ಸಮಾಜವೆಂಬ ಕುಟುಂಬದ ಜೊತೆಗೆ ಅತ್ಯಂತ ಪ್ರೀತಿ ಸ್ನೇಹದಿಂದ ಬದುಕಬೇಕು ಅಂತಕ್ಕಂತಹ ಅಂಶಗಳನ್ನು ಈ ಕತೆ ಅಂತಕ್ಕಂಥದ್ದು ಚರ್ಚೆ ಮಾಡ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಇದಿಷ್ಟು ಕೂಡ ಅಂಗುಳಿಮಾಲ ಅಂತಕ್ಕಂತಹ GP ರಾಜರತ್ನಂ ಅವರು ಬರೆದಿರ್ತಕ್ಕಂತಹ ಪಾಠಾಚಾರ ಮೊದಲಾದ ಬುದ್ಧನ ಕಾಲದ ಕಥೆಗಳು ಎಂಬ ಕೃತಿಯಲ್ಲಿ ಇರತಕ್ಕಂಥದ್ದು. ಮುಂದಿನ ತರಗತಿಯಲ್ಲಿ ಇನ್ನೊಂದು ಕಥೆಯನ್ನು ಕುರಿತು ನಾವು ಚರ್ಚೆ ಮಾಡೋಣ. ನಮಸ್ಕಾರ.